ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಕೆರೆ ಅವರ ಯೂಟ್ಯೂಬ್ ಚಾನಲ್. ಇಷ್ಟು ದಿವಸ ಬೈಕ್ ಟ್ಯಾಕ್ಸಿ ರೈಡರ್ಗಳಿಗೆ ಡೈರೆಕ್ಟಾಗಿ ತೊಂದರೆ ಕೊಡ್ತಾ ಇದ್ರು. ನೀನು ಯಾಕೆ ಬೈಕ್ ಟ್ಯಾಕ್ಸಿ ಮಾಡ್ತಿದೀಯಾ, ನೀನು ಮಾಡಕ್ಕೆ ಹೇಳಿದ್ದು ಯಾರು, ವೈಟ್ ಬಿಡಲ್ ಮಾಡೋದು ಇಲ್ಲಿಗಲ್ಲು, ಈ ಥರ ಸುಮಾರು ಕ್ವಶನ್ ಮಾಡಿ ಕೇಳ್ತಾ ಇದ್ರು, ಕಿರಿಕಿರಿ ಮಾಡ್ತಾ ಇದ್ರು. ಆಗ ಯಾವಾಗ ನಮ್ಮ ಕರ್ನಾಟಕ ಪೊಲೀಸ್ ಇದಕ್ಕೆಲ್ಲ ಒಂದು ವಾರ್ನಿಂಗ್ ಕೊಟ್ರಲ್ವಾ, ನೀವೆಲ್ಲ ಮಾಡೋಂಗಿಲ್ಲ, ಈ ಥರ ತೊಂದರೆ ಕೊಡೋಂಗಿಲ್ಲ, ನಿಮ್ಮ ಕೆಲಸ ಇದಲ್ಲ, ನಿಮ್ಮ ಕೆಲಸ ಎಷ್ಟು ಅಷ್ಟು ನೀವು ಮಾಡಿ, ಇದನ್ನು ಕೇಳೋಕ್ಕೆ ಅಂತಲೇ ಗೌರ್ಮೆಂಟ್ ಇದೆ, ಆರ್ ಓದೋರು ಇದ್ದಾರೆ, ಹಾಗಾಗಿ ನೀವು ಕೆಲಸ ಮಾಡೋಂಗಿಲ್ಲ ಅಂತವ ಯಾವಾಗ ಒಂದು ವಾರ್ನಿಂಗ್ ಕೊಟ್ಟು FIR ಆಗ್ತೀವಿ ಅಂತ ಸ್ವಲ್ಪ ಬೆದರಿಕೆ ಹಾಕಿದ್ಮೇಲೆ ಇದನ್ನು ಮಾಡೋದು ಬಿಟ್ಟರು. ಈಗ ಇಂಡೈರೆಕ್ಟಾಗಿ ಶುರು ಮಾಡ್ತಾ ಇದ್ದಾರೆ ಬೈಕ್ ರೈಡರ್ಸ್ಗೆ ತೊಂದರೆ ಕೊಡೋಕ್ಕೆ. ಯಾವ್ಯಾವ ಥರ ಮಾಡಬೇಕು ತೊಂದರೆನ, ಹೆಂಗೆ ಕಿರಿಕಿರಿ ಉಂಟು ಮಾಡ್ಬೇಕು, ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ನಾವು ರ್ಯಾಪಿಡೋ ಬುಕ್ ಮಾಡಿದ್ರೆ ಇವ್ರ ಜೊತೆಗೆ ಹೋಗ್ತಾ ಇದ್ದೀರಿ. ಹೆಲ್ಮೆಟ್ ತೆಗಿಯಪ್ಪ. ಅಲ್ಲಪ್ಪ, ನಮ್ಮ ಸೇಫ್ಟಿ. ಅದು ಹಳೆ ಗಾಡಿ ನಂಬರ್ ಹೇಳಪ್ಪ. ಗಾಡಿ ನಂಬರ್ ಫುಲ್ ಹೇಳ. ಗಾಡಿ ನಂಬರ್ ಫುಲ್ ಹೇಳು. ನಿಧಾನಕ್ಕೆ ಹೇಳಪ್ಪಿ, ನಿಧಾನಕ್ಕೆ ಹೇಳು. ಗಾಡಿ ನಂಬರ್ ಹೇಳು. 88 ಅಲ್ಲಪ್ಪಿ, 88 ಅಲ್ಲ, ಗಾಡಿ ನಂಬರ್ ಹೇಳಪ್ಪಿ. ಅಯ್ಯೋ, ಆ ಗಾಡಿ ನಂಬರ್ ಬೇರೆ, ನಿಮ್ ಗಾಡಿ ನಂಬರ್ ಬೇರೆ. ಹೋಗ್ಬಿಡಿ ಸದಬಿಡ. ಗಾಡಿ ನಂಬರ್ ಹೇಳ. KA ಇಂದ ಹೇಳು. KA ಜೋರಾಗಿ ಹೇಳ. ಹೆಲ್ಮೆಟ್ ತೆಗಿ. ಹೆಲ್ಮೆಟ್ ತೆಗಿಯ. ಅಲ್ಲ ಬೇ, ಫುಲ್ ನಂಬರ್ ಹೇಳು. KA K59. ನೀನ್ ಹೇಳ, ನಿನ್ ಗಾಡಿದು. ಸ್ಮೆಲ್ಲಿಂಗ್ ಬರಲ್ಲ, ಓದ್ಲಪ್ಪ, ಎಜುಕೇಶನ್ ಇಲ್ಲ ನಮ್ದು. ಆಯ್ತು, ಮತ್ತೆ ಗಾಡಿ ನಂಬರ್ ಇವಾಗ ಏನು? 8805. 8805 KA 59. ಆಮೇಲೆ ಹೇಳು. ಆಮೇಲೆ ಎಚ್ ಏನಾ ಏನದು? ಗಾಡಿ ನಂಬರ್ ಹೇಳು. ಎಲ್ಲೈತ ಗಾಡಿ ನಂಬರ್ ಕಾಣಿಸ್ತಾ? ಬೇಕಾಗಿ ಹೇಳಲ್ಲ, ಕ್ಯಾನ್ಸಲ್ ಮಾಡ್ತೀನಿ ಸುಮ್ಮನೆ. ಅಲ್ಲ ಪೇ, ನೀನ್ ಬೇಕಾದ್ರೆ 50 ರೂಪಾಯಿ ಎಕ್ಸ್ಟ್ರಾ ತಗೋ. ಗಾಡಿ ನಂಬರ್ ನಿಂಗೆ ಗೊತ್ತಿಲ್ಲ. 88 K59 ನೋಡಿ, ಹೇಳ್ತೀನಲ್ಲ ನಾನು ಗಾಡಿ ನಂಬರ್. ನೋಡೋದಲ್ಲ ಸ್ನೇಹಿತರೆ, ಇದೇ ವಿಡಿಯೋ. ಇದು ರೀಸೆಂಟಾಗಿ ಇವತ್ತು ನಿನ್ನೆ ಆಗಿರ್ತಕ್ಕಂಥ ಘಟನೆ ನಮ್ಮ ಬೆಂಗಳೂರಲ್ಲಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡಿ, ಆದಷ್ಟು ಪ್ರತಿಯೊಬ್ಬರು ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೇ ನಾವು ಇದೇ ಥರ ಎವ್ರಿಡೇ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ, ರೈಡರ್ಗಳಿಗೆ ಎಲ್ಲಿ ತೊಂದರೆ ಆಗ್ತಿದೆ, ಬೈಕ್ ಎಲ್ಲಿ ಹಿಡಿತಾ ಇದ್ದಾರೆ, ಬೈಕ್ ಟ್ಯಾಕ್ಸಿನ ಮಾಡಬೇಕಾ ಹೆಂಗೆ, ಪ್ರತಿಯೊಂದು ಅಪ್ಡೇಟ್ ನಿಮಗೆ ಕೊಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ಒಂದು ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಒಂದು ಯಾವುದೋ ಒಂದು ಪ್ಯಾಸೆಂಜರ್ ಅಂತ ಅಂದ್ಕೊಂಡು ಬುಕ್ ಮಾಡಿದ್ದಾರೆ. ಈ ಥರ ಎಷ್ಟೋ ಗಾಡಿಗಳು ಚೇಂಜ್ ಬರುತ್ತೆ. ಯಾವುದೇ ಥರ ರೈಡರ್ಗಳು ಯಾವ ಬುಕ್ಕಿಂಗ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅದೇ ಬೈಕು ಬರೋದು ಕಮ್ಮಿನೇ. 100ಕ್ಕೆ 10 to 15% ಈ ಥರ ಚೇಂಜಸ್ ಬರುತ್ತೆ. ಎಲ್ಲ ವೆಹಿಕಲಲ್ಲೂ ಬರುತ್ತೆ. ಆಟೋದಲ್ಲಾಗಿರ್ಬೋದು, ಕ್ಯಾಬದಲ್ಲಾಗಿರ್ಬೋದು, ಬೈಕಲ್ಲಾಗಿರ್ಬೋದು, ಎಲ್ಲದರಲ್ಲೂ ಬರ್ತವೆ. ಆಯ್ತಲ್ವಾ? ಅದನ್ನೇ ಒಂದು ದೊಡ್ಡ ಇಂತೆ ಮೇಜರ್ ಇಶ್ಯೂ ಮಾಡ್ಕೊಂಡು ಯಾರೋ ಒಬ್ಬ ವ್ಯಕ್ತಿ ಬುಕ್ ಮಾಡೋಣ, ಹೆಲ್ಮೆಟ್ ತೆಗಿ, ನಿಂದು ಹಳೆ ಗಾಡಿ ನಂಬರ್ ಹೇಳು, ಬೇರೆ ಗಾಡಿ ಬಂದಿದೆ, ನನಗೆ ಸೇಫ್ಟಿ ಇಲ್ಲ, ಈ ಥರ ಎಲ್ಲ ಕ್ವಶನ್ ಮಾಡ್ತೇವೆ. ನಾವು ಒಂದೇ ಮಾತು, ನಿನ್ಗೆ ಇಷ್ಟ ಇದ್ದರೆ ಹೋಗು, ಬೈಕ್ ಹತ್ಕೊಂಡು, ಇಷ್ಟ ಇಲ್ವಾ ಬಿಡು, ಬೇರೆ ಯಾವ್ದಾರು ಕ್ಯಾನ್ಸಲ್ ಮಾಡ್ಕೊಂಡು ಬೇರೆ ಬುಕ್ ಮಾಡ್ಕೊಂಡು ಹೋಗು ಅಲ್ವಾ. ಅವ್ರೇನು ಕಳ್ತನ ಮಾಡಿಲ್ಲ, ಕೊಲೆ ಮಾಡಿಲ್ಲ, ದರೋಡೆ ಮಾಡ್ತಿಲ್ಲ, ನ್ಯಾಯವಾಗಿ ದುಡ್ಕೊಂಡು ತಿಂತಾ ಇದ್ದಾನೆ. ಬೈಕ್ ನಂಬರ್ ಚೇಂಜ್ ಇರ್ಬೋದು, ಒಪ್ಕೊಂತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನಾದ್ರು ಸರ್ವಿಸಿಗೆ ಬಿಟ್ಟಿರ್ತಾನೆ, ಇಲ್ಲ ಯಾವ್ದಾದ್ರು ಹಳೆ ಬೈಕ್ ರಿಜಿಸ್ಟರ್ ಆಗಿರುತ್ತೆ, ಅದೆಲ್ಲ ಸ್ಕ್ರಾಪ್ ಆಗಿಬಿಟ್ಟಿರುತ್ತೆ, ಬೇರೆ ಹೊಸ ಬೈಕ್ ತಗೊಂಡಿರ್ತಾನೆ, ಡ್ಯೂಟಿ ಮಾಡ್ತಾ ಇರ್ತಾನೆ. ಬೇರೆ ಏನಾದ್ರು ಒಂದು ರೀಸನ್ ಇರ್ಬೋದಲ್ವಾ. ಅಂದಮಷ್ಟಕ್ಕೆ ನನಗೆ ಸೇಫ್ಟಿ ಇಲ್ಲ, ಹಂಗೆ ಹಿಂಗೆ, ಹೆಲ್ಮೆಟ್ ತೆಗಿ, ಇವೆಲ್ಲ ಏನು ಸೇಫ್ಟಿ ಇಲ್ಲ ಅಂದರೆ ಯಾರಿಗಪ್ಪ ಬೈಕ್ ಬುಕ್ ಮಾಡಿದೆ ಅಲ್ಲ. ಫಸ್ಟ್ ಕೇಳಿದ್ರೆ ನಾವು ಇದೇ ಕ್ವಶನ್, ನಿನಗೆ ಬೈಕಲ್ಲಿ ಸೇಫ್ಟಿ ಇಲ್ಲ ತಾನೆ, ಎಕ್ಸ್ಪೆಷಲಿ ಕಾರಲ್ಲಿ ಹೋಗು, ಆಟೋದಲ್ಲಿ ಹೋಗು, ಮೆಟ್ರೋದಲ್ಲಿ ಹೋಗು, ಸೇಫ್ಟಿ ಇರೋದ್ರಲ್ಲಿ ಹೋಗು, ಇವ್ರದ್ದೇನಕ್ಕೆ ಬುಕ್ ಮಾಡಿದೆ? ಒಂದೇ ಮಾತು, ನೀನು ಜೆನ್ಯೂನ್ ಕಸ್ಟಮರ್ ಅಲ್ಲ, ನೀನು ಕಂಪಲ್ಸರಿ ಹೋಗಲೇಬೇಕು. ಬೈಕಲ್ಲಿ ಬುಕ್ ಮಾಡ್ಕೊಂಡು ಮನೆಗೆ ಮುಚ್ಕೊಂಡು ಹೋಗ್ತಾ ಇದ್ರಿ, ಬಟ್ ಅಲ್ಲಿ ಬುಕ್ ಮಾಡಿರೋದೇ ಬೇಕಂತಾನೆ ಕಿರಿಕ್ ಮಾಡಬೇಕು ಅಂತಾನೆ ಅಲ್ವಾ. ಅಲ್ಲಿ ನೋಡಿದ್ರೆ ಎದ್ದು ಕಾಣ್ತೈತೆ ನಮಗೆ. ಏಕೆಂದರೆ ಇವಾಗ ಇರ್ತಕ್ಕಂಥ ಸಿಚುವೇಶನಲ್ಲಿ ಬುಕ್ ಮಾಡಿದ್ರೆ ಅರ್ಧ ಗಂಟೆ ಆದ್ರೆ ಯಾವ ವೆಹಿಕಲ್ಲು ಸಿಗ್ತಾ ಇಲ್ಲ. ಆಟೋ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಎಷ್ಟೊತ್ತು ಬುಕ್ ಮಾಡಿದ್ರು ಸಿಗೋದೇ ಕಷ್ಟ ಆಗಿದೆ. ಅಂಥ ಸಿಚುವೇಶನಲ್ಲಿ ಆ ನೈಟಲ್ಲಿ ಯಾರೋ ಒಬ್ಬ ರೈಡರು ಪಿಕಪ್ ತಗೊಂಡು ನಿನ್ನ ಲೊಕೇಶನಿಗೆ ಬಂದಾನೆ ಪಿಕಪ್ ಮಾಡೋಕ್ಕೆ ಅಂದರೆ ನೀನು ಸೈಲೆಂಟಾಗಿ ಹೋಗ್ಬೇಕಾ ಬೇಡವಾ ಹೇಳು? ಅದು ಬಿಟ್ಬಿಟ್ಟು ಕಿರಿಕ್ ಶುರು ಮಾಡಿದೀಯಾ. ಅಲ್ಲಿ ಅರ್ಥ ಆಗ್ತೈತೆ, ನೀನು ಬೇಕಂತಾನೆ ಹೋಗ್ಬೇಕು ಅಂತಲೇ ಬುಕ್ ಮಾಡಿಲ್ಲ, ಕಿರಿಕ್ ಮಾಡಬೇಕು ಅಂತಲೇ ಮಾಡಿರೋದು. ಯಾರಂತನೂ ಗೊತ್ತಾಗುತ್ತೆ ಯಾರ್ಯಾರು ಈ ಥರ ಎಲ್ಲ ಮಾಡ್ತಿದ್ದೀರ ಅನ್ನೋದು. ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನೋಡಿದ್ರೆ ಗೊತ್ತಾಯ್ತಾ ವೀಡಿಯೋಗೆ. ಬೇಕಂತ ಈ ಥರ ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾ ಮೇಲೆ ಅರಿವು ಬಿಟ್ಬಿಟ್ರೆ ಸ್ವಲ್ಪ ಬೈಕ್ ಟ್ಯಾಕ್ಸಿ ಮಾಡೋರು ಕಮ್ಮಿ ಆಗ್ಬಿಡ್ತಾರೆ. ಈ ಥರ ತೊಂದರೆ ಕೊಟ್ಟರು ಸ್ಟಾಪ್ ಮಾಡ್ತಾರೆ. ನೀವು ಏನು ಮಾಡಿದ್ರು ಸ್ಟಾಪ್ ಮಾಡಲ್ಲ ರೀ ಅವರು. ಮಾಡೋರು ಮಾಡ್ತಾನೆ ಇದ್ದಾರೆ. ಏಕೆಂದರೆ ಎಲ್ಲಿವರೆಗೂ ಆ್ಯಪಲ್ಲಿ ಬುಕ್ಕಿಂಗ್ ಆಗುತ್ತೋ, ಎಲ್ಲಿವರೆಗೂ ಆ್ಯಪ್ ರನ್ ಆಗುತ್ತೋ ಅಲ್ಲಿ ಗಂಟ ಬಿಡಲ್ಲ ಇವರು. RTO ಹಿಡಿದ್ರೂ ಬಿಡಲ್ಲ, ಏನು ಮಾಡಿದ್ರು ಬಿಡಲ್ಲ. ಯಾಕೆಂದರೆ ಕಷ್ಟ ಇದೆ, ಇದನ್ನು ನಂಬ್ಕೊಂಡು ಅವ್ರ ಸಂಸಾರ ನಡೀತಾ ಇದೆ. ಹಂಗಾಗಿ ಯಾರೂ ಸ್ಟಾಪ್ ಮಾಡಲ್ಲ. ನಿಮ್ಗೆ ಹಂಗೂ ಸ್ಟಾಪ್ ಮಾಡಬೇಕಂದ್ರೆ ಆ್ಯಪಿಂದ ರಿಮೂವ್ ಆಗಬೇಕು, ಬುಕ್ಕಿಂಗ್ ಸ್ಟಾಪ್ ಆಗಬೇಕು. ಆವಾಗ ಮಾತ್ರ ಬೈಕ್ ಟ್ಯಾಕ್ಸಿ ಕರ್ನಾಟಕದಲ್ಲಿ ಸ್ಟಾಪ್ ಆಗೋದು. ಅಲ್ಲಿ ಗಂಟನ
ಯಾರು ಏನೇ ಮಾಡಿದ್ರು ರನ್ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ದಿವಸ ಸ್ಟಾರ್ಟ್ ಮಾಡಿದ್ರೆ ಇವಾಗ ಆಲ್ಮೋಸ್ಟ್ 50% ಮತ್ತೆ ರನ್ ಮಾಡ್ತಾ ಇದ್ದಾರೆ. ನಾವು ಎಷ್ಟೋ ಹೇಳ್ದು ವೈಟ್ ಬಿಡಲ್ಲಿ ಮಾಡಿಬಿಡ್ರಪ್ಪ, ಇಲ್ಲಿಗೆಲ್ಲೂ ಹಿಡಿತಾರೆ, ಈ ಥರ ತೊಂದರೆ ಕೊಡ್ತಾರೆ ಅದನ್ನು ಮಾಡ್ತಾನೆ ಇದ್ದಾರೆ. ಇದಕ್ಕೆ ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ, ಅವ್ರವ್ರ ಇಷ್ಟ ಬಿಟ್ಬಿಟ್ಟಿದ್ದೀವಿ. ಟ್ರೈ ಮಾಡ್ಕೊಳ್ಳಿ, ಬಿಟ್ಟರೆ ಬಿಡಿರಿ ಅಂತವೆ. ಬಟ್ ನೀವು ಏನೋ ಒಂದು ಅನ್ನ ದುಡ್ಕೊಂಡು ತಿಂತೀರ ಅವರನ್ನು, ಅವ್ರು ಯಾರೇನು ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ. ಅದಕ್ಕೆ ಯಾಕೆ ಈ ಥರ ತೊಂದರೆ ಕೊಡ್ತಿದ್ದೀರಾ? ಈಗ ನಾವು ಒಂದು ಕ್ವಶನ್ ಮಾಡ್ತೀವಿ. ನಾನು ಎಷ್ಟೋ ಸಲ ಬುಕ್ ಮಾಡಿದ್ದೀನಿ ಆಟೋಗಳು, ಕ್ಯಾಬ್ಗಳು ಎಲ್ಲರೂ ಹೋಗ್ಬೇಕಂದಾಗ. ಸುಮಾರು ಸಲ ನನಗೂ ನಂಬರ್ ಚೇಂಜ್ ಬರುತ್ತೆ. ಹಂಗಂತ ನಾವೇನಾದ್ರು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀವಾ? ಇಲ್ಲಪ್ಪ ನೀನು ಆಟೋದಲ್ಲಿ ಬಂದು ನನಗೆ ಸೇಫ್ಟಿ ಇಲ್ಲಪ್ಪ, ಬೇರೆ ಗಾಡಿ ಬಂದೈತೆ ಅಂತ ಏನಾರು ಅವ್ರಿಗೇನು ಗಲಾಟೆ ಮಾಡಿದ್ದೀವ? ಏನಿಲ್ಲ ತಾನೆ. ಎಲ್ಲಿಂದನೋ ಪಿಕಪ್ ಬಂದಿರ್ತಾರೆ ಅವರು ಆಟೋದವ್ರು 1-2 ಕಿಲೋಮೀಟ್ರು. ನಾವು ಏಕೈಕಿ ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೂ ಬೇಜಾರಾಗಲ್ವಾ? ನಮ್ಮನ್ನೇನು ತಿಂದುಬಿಡ್ತಾರೆ ಅವ್ರು ಆಟೋದಲ್ಲಿ ಹೋದ್ರೆ ಬೇರೆ ಗಾಡಿ ನಂಬರ್ ಇದ್ದರೆ? ಇಲ್ಲ ತಾನೆ. ನಾವು ಆ ಥರ ಗಾಡಿ ನಂಬರ್ ಚೇಂಜ್ ಆಗಿ ಬಂದ ತಕ್ಷಣ ಎಲ್ಲ ಆಕ್ಸಿಡೆಂಟ್ ಆಗ್ಬಿಡ್ತಾವ, ಡೆತ್ ಆಗಿಬಿಡ್ತಾರ? ಏನಿಲ್ಲ ತಾನೆ. ಈ ಸಾವು ಅನ್ನೋದು ಯಾವಾಗ ಏನು ಬೇಕಾದ್ರೂ ಆಗ್ಬೋದು. ಸೇಫ್ಟಿ ಅಂದರೆ ನಿಮಗೆ ಬೇಕಾದ್ರಲ್ಲಿ ಹೋಗಿ ಸೇಫ್ಟಿನ. ಎಷ್ಟೋ ಸರಿ ಇದೆ ನಮಗೂ ಬಂದಿದ್ದಾವೆ, ಕಾರಲ್ಲಿ ಚೇಂಜ್ ಬಂದಾವೆ, ಆಟೋದಲ್ಲಿ ಬಂದಿದ್ದಾವೆ. ನಾವು ಯಾವುದೂ ಕ್ಯಾನ್ಸಲ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ನಮಗೂ ಒಬ್ಬರು ಡೆಲಿವರಿ ಫೀಲ್ಡಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಾವು ಒಬ್ಬರು ನಮಗೂ ಗೊತ್ತಾಗುತ್ತೆ. 1-2 ಕಿಲೋಮೀಟ್ರ್ ಬೆಂಗಳೂರು ಟ್ರಾಫಿಕಲ್ಲಿ ಬಂದಿರ್ತಾರೆ ಪಿಕಪ್ಗೆ, ಎಷ್ಟು ಕಷ್ಟ ಬಿದ್ದು ಆ ಥರ ಬಂದ ಮೇಲೆ ಕ್ಯಾನ್ಸಲ್ ಮಾಡಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ನಮಗೂ ಗೊತ್ತು. ಹಂಗಾಗಿ ಇವೆಲ್ಲ ನಮಗೂ ಎಕ್ಸ್ಪೀರಿಯನ್ಸ್ ಆಗಿರೋದಲ್ವ ನಾವು ಹೇಳ್ತಿರೋದು. ಇವೆಲ್ಲ ಬೇಕಂತಲೇ ವಿಡಿಯೋಗಳು ಮಾಡೋದು. ಇವೆಲ್ಲ ಸುಮ್ಮನೆ ಕಿರಿಕುಂಟು ಮಾಡೋಕ್ಕೆ. ನ್ಯಾಯವಾಗಿ ನಿಯತ್ತ ಕೆಲಸ ಮಾಡೋರು ಯಾರೂ ಈ ಥರ ಮಾಡಲ್ಲ. ಎಷ್ಟು ನಮ್ಮ ರೈಡರ್ಗೂ ನಾವು ಎಷ್ಟೇ ಹೇಳ್ತಿದ್ದೀವಿ, ಇದಕ್ಕೆ ನೈಟಲ್ಲಿ ಡ್ಯೂಟಿ ಮಾಡಬೇಡ್ರಿ. ಇದೇ ಥರ ಪ್ರಾಬ್ಲಮ್ಗಳು ನೈಟಲ್ಲಿ ಒಂದೊಂದು ಥರ ತೊಂದರೆ ಕೊಡ್ತಾರೆ. ಬರೀ ಒಂದೇ ಆ್ಯಂಗಲಲ್ಲಿ ತೊಂದರೆ ಕೊಡಲ್ಲ ಇವರು. ಈ ವೆರೈಟಿ ಡಿಸೈನಿಗೆ ಏನೇನೆಲ್ಲ ಮಾಡಬೇಕು ರೈಡರ್ಗಳಿಗೆ, ಅಷ್ಟೆಲ್ಲ ಪ್ರಾಬ್ಲಮ್ಮು ಮಾಡ್ತಾನೆ ಇರ್ತಾರೆ. ಅದಕ್ಕೆ ಆದಷ್ಟು ಡೇಯಲ್ಲಿ ಮಾಡ್ತೀರಾ ಮಾಡ್ಕೊಳ್ಳಿ. ನೈಟಲ್ಲೆಲ್ಲ ಸುಮ್ಮನೆ ಯಾಕೆ ಕಿರಿಕಿರಿ ಇವ್ರು ಅದ್ರ ಅನುಭವಿಸ್ಬೇಕು ಅಲ್ವಾ? ಯಾರು ಇಲ್ದಿರೋ ಏರಿಯಾಗಳಲ್ಲಾದರೆ ಯಾರು 3-4 ಜನ ಬಂದಾಗ ಏನು ಮಾಡ್ತೀರಾ? ಇದರಾದ್ರಾಗ ಒಬ್ಬೊಬ್ಬರೇ ಇರ್ತೀರ ನೀವು. ಹಾಗಾಗಿ ಸಿಟಿ ಒಳಗಡೆ ಆದರೆ ಏನೋ ಜನ ಓಡಾಡ್ತಾ ಇರ್ತಾರೆ, ಏನೋ ಸ್ವಲ್ಪ ಫೇಸ್ ಮಾಡ್ಬೋದು. ಸಿಟಿಯಿಂದ ಹೊರಗಡೆ ಆದರೆ ತುಂಬ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ಎಲ್ಲ ನಾನು ನಿನ್ನೆ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ, ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತವ. ಹಂಗಾಗಿ ಸುಮ್ಮನೆ ಪದೇ ಇವೆಲ್ಲ ಕಿರಿಕು ಬೇಡ, ಬೇರೆ ಡ್ಯೂಟಿ ಮಾಡ್ಕೊಳ್ಳಿ. ಅವತ್ತಿಂದ ಅದೇ ನಾನು ಹೇಳ್ತಿರೋದು. ಸುಮ್ಮನೆ ಕಿರಿಕಿರಿ ಮಾಡ್ತಾನೆ ಇರ್ತಾರೆ, ವಿಡಿಯೋ ಮಾಡ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ ಇರ್ತಾರೆ. ಏನು ತಪ್ಪು ಯಾರೂ ಮಾಡೋದೇ ಇಲ್ವಾ? ಇವ್ರು ಮಾಡಲ್ವಾ? ಬೇಜಾನ್ ಮಾಡ್ತಾರೆ. ಲಗೇಜ್ ಹೊಡಿಬೇಡ್ರಪ್ಪ ಪ್ಯಾಸೆಂಜರ್ ಆಟೋದಲ್ಲಿದ್ದರೆ ಹೊಡಿತಾನೆ ಇದ್ದಾರೆ. ಇದನ್ನು ಮಾತ್ರ ಕೇಳೋಕೆ ಯಾರಿಗೂ ಆಗಲ್ಲ. ಅದೇ ಒಂದು ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡಿದ್ಬಿಟ್ರೆ ಏನೇನೋ ಕ್ವಶನ್ಗಳು ಎಲ್ಲರೂ ಬಂದುಬಿಡ್ತಾರೆ ಕೇಳೋಕ್ಕೆ. ಇವತ್ತಿಗೂ ಬೆಂಗಳೂರಲ್ಲಿ ಎಷ್ಟು ಆಟೋಗಳಲ್ಲಿ ಲಗೇಜ್ ಹೊಡಿತಾನೆ ಇದ್ದಾರೆ, ಒಬ್ಬರು ಪ್ರಶ್ನೆ ಮಾಡಿ ಕೇಳ್ತಾ ಇಲ್ಲ. ಅದೇ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಮಾತ್ರ 108 ಕ್ವಶನ್ಗಳು ಕೇಳ್ತಾರೆ. ಈ ಲಗೇಜ್ ಹೊಡೆದ್ರೆ ಅದೇ ನಾವು ಇಲ್ಲಿಗಲ್ಲೂ ದರೋಡೆ ಮಾಡ್ತಾ ಇರೋ ಅಂತ ಹೇಳ್ತಾ ಇಲ್ಲ. ಅದು ಒಂದು ಸಂಪಾದನೆ, ಅವರು ಏನೋ ನ್ಯಾಯವಾಗಿ ದುಡ್ಕೊಂಡು ತಿಂತೇ ಇರಲಿಲ್ಲ ಅಂತ ಹೇಳ್ತಾ ಇಲ್ಲ. ಒಟ್ಟಿನಲ್ಲಿ ಕಷ್ಟ ಇದೆ ಅಂತಲೇ ಎಲ್ಲರೂ ಬಂದಿರೋದು ದುಡಿಯೋಕ್ಕೆ. ಇಲ್ಲೇನು ಯಾರೇನು ಕೋಟ್ಯಾಧೀಶರು ಶ್ರೀಮಂತರ ಮಕ್ಳು ಯಾರೂ ಬಂದಿಲ್ಲ ಇಲ್ಲಿ ಡೆಲಿವರಿ ಫೀಲ್ಡ್ಗೆ ಬೈಕ್ ಟ್ಯಾಕ್ಸಿ ಓಡಿಸೋಕ್ಕೆ. ಆಟೋದರ ಆಗಿರ್ಬೋದು, ಎಲ್ಲರೂ ಕಷ್ಟ ಇದೆ ಅಂತಲೇ ಬಂದಿರೋದು ಬಡವರೇ. ಅರ್ಥ ಮಾಡ್ಕೋಬೇಕ್ರಿ ನೀವು. ಎಲ್ಲ ಕನ್ನಡದವರೇ, ನಾವೇ ದುಡ್ಕೊಂಡು ತಿನ್ನೋಕ್ಕೆ ಬಂದಿರೋದು. ಯಾರೇನು ಬೇರೆ ದೇಶದಿಂದ ಇಲ್ಲಿ ಬಂದಿಲ್ಲ. ಇಲ್ಲೇ 1000 ವರ್ಷ ಯಾರೂ ಬದುಕಲ್ಲ. ಬರ್ಬೇಕಾದ್ರೆ ಏನು ಹೊತ್ಕೊಂಬರಲ್ಲ, ಹೋಗ್ಬೇಕಾದ್ರೆ ಏನು ಹೊತ್ಕೊಂಡು ಹೋಗಲ್ಲ. ಸುಮ್ಮನೆ ಇರೋ ಒಂದು ಸ್ವಲ್ಪ ದಿವಸ 4 ದಿನ ಕಿತ್ತಾಟ, ಹೊಡೆದಾಟ, ಜಂಜಾಟ, ದ್ವೇಷ ಇದೆಲ್ಲ ಯಾಕೆ ಬೇಕು? ಅವನನ್ನು ನಾವು ದುಡ್ಕೊಂಡು ತಿಂತಾನೆ, ನಮ್ಮನ್ನು ನಾವು ದುಡ್ಕೊಂಡು ತಿಂತಾಯಿದ್ದೀವಿ. ನಮಗೆ ಬಾಡಿಗೆ ನಮಗೆ ಬರುತ್ತೆ, ಅವ್ನಿಗೆ ಹೋಗೋದು ಅವನಿಗೆ ಬರುತ್ತೆ ಬಿಡು. ಸಿಂಗಲ್ ಪ್ಯಾಸೆಂಜರ್ ಇದ್ದರೆ ಬೈಕಲ್ಲಿ ಹೋಗ್ತಾನೆ, 2-3 ಜನ ಇದ್ದರೆ ಆಟೋ ಕ್ಯಾಬಲ್ಲಿ ಬರ್ತಾರೆ, ಅಷ್ಟೇ ಡಿಫ್ರೆನ್ಸು ಅಲ್ವಾ? ಈಗ ಒಬ್ಬ 50 ರೂಪಾಯಿ ಕೊಟ್ಟು ಹೋಗೋದಕ್ಕೆ ಬೈಕಲ್ಲಿ, ಆಟೋದಲ್ಲಿ ಕ್ಯಾಬಲ್ಲಿ 150-200 ರೂಪಾಯಿ ಯಾಕೆ ಕೊಟ್ಟು ಹೋಗ್ಬೇಕು? ಲಾಸ್ ಆಗೋದು ಅವನಿಗೆ. ಈ ಥರ ಥಿಂಕ್ ಮಾಡ್ತಾರೆ ಪಬ್ಲಿಕ್ಸು. ಹಂಗಾಗಿ ಅದಕ್ಕೆ ನೀವು ನಮ್ಮ ಹೊಟ್ಟೆ ಮೇಲೆ ಹೊಡಿತೀರಿ, ನಮ್ಮನ್ನು ಕಿತ್ಕೊಂಡು ತಿಂತೀರಿ. ಇವೆಲ್ಲ ಎಷ್ಟು ಸರಿ ಎಷ್ಟು ಸತ್ಯ ಒಂದು ಅರ್ಥ ಆಗ್ತಾಯಿಲ್ಲ. ಯಾವಾಗ ಬುದ್ಧಿ ಬರುತ್ತೆ, ಯಾವಾಗ ಕಲಿತಾರೆ ಒಂದು ಅರ್ಥ ಆಗ್ತಾಯಿಲ್ಲ. ಎಷ್ಟೋ ವಿಡಿಯೋದಲ್ಲಿ ನಾವು ಹೇಳ್ತಾನೆ ಇರ್ತೀವಿ, ಎಷ್ಟು ಹೇಳಿದ್ರು ಚೇಂಜ್ ಆಗೋದೇ ಇಲ್ಲ. ಯಾವ್ಯಾವ ರೀತಿ ಇವ್ರಿಗೆ ಕಿರಿಕ್ ಮಾಡಬೇಕು ಏನಾದ್ರು ಒಂದು ಮಾಡ್ತಾನೆ ಇರ್ತಾರೆ. ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ತೀವಿ, ಬರ್ತಾನೆ ಇರ್ತವೆ ವಿಡಿಯೋಗಳು. ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಎಷ್ಟೆಲ್ಲ ತೊಂದರೆ ಕೊಡಬೇಕು, ಯಾವ್ಯಾವ ಹ್ಯಾಂಗದಲ್ಲಿ ಕಿರಿಕ್ ಮಾಡಬೇಕು ಮಾಡ್ತಾನೆ ಇರ್ತಾರೆ. ನೀವೇನು ಮಾಡಿದ್ರು ಅಷ್ಟೇ, ಏನು ಬಿಟ್ಟರು ಅಷ್ಟೇ. ಡ್ಯೂಟಿ ಮಾಡೋರಂತೂ ಸ್ಟಾಪ್ ಆಗಲ್ಲ, ಅದಂತೂ 100% ಬರ್ಕೊಡ್ತೀನಿ. ಮಾಡೋರು ಮಾಡ್ತಾನೆ ಇರ್ತಾರೆ. ಯಥಾಸ್ಥಿತಿ ತಥಾ ಪ್ರಯೋಜನ. ಮತ್ತೆ ಅದೇ ಥರ ಆಗೋಗಿದೆ ಇವಾಗ. ಹೆಂಗಿತ್ತು ಹಂಗೆ ನಡೀತಾ ಇದೆ. ಕೇಳಬೇಕು, ಮಾಡಬೇಕು, ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಬೇಕು. ಅದೇನೋ ಗೌರ್ಮೆಂಟಿಗೆ ಬಿಟ್ಟಿದ್ದು, ಕೋರ್ಟ್ ಇದೆ, ಕಾನೂನು ಇದೆ, ಅವ್ರು ನೋಡ್ಕೊತಾರೆ. ನಮ್ಮ ಕೆಲಸ ನಾವು ಮಾಡ್ತೀವಿ, ನಿಮ್ಮ ಕೆಲಸ ನೀವು ಮಾಡಿ. ಸುಮ್ಮನೆ ಇವೆಲ್ಲ ಕಿರಿಕಿರಿ ಏನಕ್ಕೆ ಹೇಳಿ? ಎಷ್ಟು ಹೇಳಿದ್ರು ಯಾರಿಗೂ ಬುದ್ಧಿ ಬರ್ತಾಯಿಲ್ಲ. ಒಟ್ಟಿನಲ್ಲಿ ಏನೋ ಒಂದು ತೊಂದರೆ ಮಾಡಿದ್ರು ಏನು ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ. ಅದಂತ ಬರ್ಕೊಡ್ತೀನಿ ನೋಡಿ. ಒಬ್ಬರು ಇಬ್ಬರು ಎದುರ್ಕೊಂಡು ಸ್ಟಾಪ್ ಮಾಡ್ಬೋದು. ಲಕ್ಷಾಂತರ ಜನ ಇದ್ದಾರೆ ರೈಡರ್ಸು. ಇನ್ನೆಲ್ಲರೂ ಸ್ಟಾಪ್ ಮಾಡ್ತಾರೆ? ಯಾರೂ ಮಾಡಲ್ಲ. ನಿಮ್ಮ ಡ್ಯೂಟಿ ನೀವು, ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂಡಿದ್ರೆ ಎಲ್ಲರೂ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ಬೋದು. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.